ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ವಾಸ್ ಸಂಡೇ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಹೊಟ್ಟೆ ಹಸಿತಾ ಬೇರೆ ಇದೆ. ಸೊ ಏನು ಮಾಡಲಿ ಅಂದರೆ ತುಂಬ ದಿವಸದಿಂದ ನನಗೆ ಗ್ರಿಲ್ ಚಿಕನ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಗ್ರಿಲ್ ಚಿಕನ್ನೇ ಮಾಡ್ತೀನಿ ಇವಾಗ. ಸೊ ಬನ್ನಿ ಮಾಡೋದ ಗ್ರಿಲ್ ಚಿಕನ್ನ. ಒಂದು ಬೌಲ್ ತೊಗೊಂಬಿಟ್ಟು 4 ಟೀ ಸ್ಪೂನಷ್ಟು ಯೋಗರ್ಟ್ ಅಂದರೆ ಮಾಮೂಲಿ ಮನೇಲಿ ಸಿಗುತ್ತಲ್ಲ ಮೊಸರು, ಅದು ಮೊಸರು ಹಾಕಿದರೆ ಅಷ್ಟು ಗಟ್ಟಿ ಇರೋಲ್ಲ. ಸೊ ನೀರು ಆಗಿಬಿಡುತ್ತೆ. ಸೊ ನಾನು ರಾಯಲ್ ಮಾರ್ಟಿಗೆ ಹೋಗ್ಬಿಟ್ಟು ಯೋಗರ್ಟ್ ಅಂತ ಸಿಗುತ್ತೆ, ಗಟ್ಟಿ ಮೊಸರು, ಫುಲ್ಲು ನೀರೇ ಇರೋಲ್ಲ. ಸೊ ಆ ಥರ ಗಟ್ಟಿ ಮೊಸರು ತೊಗೊಂಡು 4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು, ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ. ಓಕೆ, ಅದ್ರ ಜೊತೆಗೆ ಅಚ್ಚು ಖಾರದ ಪುಡಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಖಾರದ ಪುಡಿ ಅದೇ ಯೂಸ್ ಮಾಡ್ಬೋದು. ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ದೀನಿ 4 ಟೇಬಲ್ ಸ್ಪೂನು. ಯಾಕಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ 4 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು, ಅದ್ರ ಜೊತೆಗೆ ಗರಂ ಮಸಾಲ 1 ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಇವುಗಳ ಜೊತೆಗೆ ನಾನು ನಿಂಬೆ ರಸ, ಒಂದು ನಿಂಬೆಹಣ್ಣು ಕೊಯ್ದುಬಿಟ್ಟು ಅದ್ರದ್ದು ನಿಂಬೆ ರಸ ಅಷ್ಟು ಹಾಕಿದ್ದೀನಿ. ಆಮೇಲೆ ಇವುಗಳ ಜೊತೆಗೆ ಮುಖ್ಯವಾಗಿ ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ, ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಯಾಕೆಂದರೆ ಇದೆಲ್ಲ ಮಸಾಲೆ ಐಟಮ್ದು ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋಕ್ಕೋಸ್ಕರ ಎಣ್ಣೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದೆ. ಒಂದು 2 ಮಿನಿಟ್ಸ್ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ಇರುತ್ತಲ್ಲ, ಸ್ವಲ್ಪ ಫ್ರೆಶ್ ಕ್ರೀಮು ಹಾಕ್ಕೊಂಡೆ. ಒಂದು 2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಬಿಟ್ಟು ನೀಟಾಗಿ ಒಂದ್ಸರಿ ಫುಲ್ಲು ಮಿಕ್ಸ್ ಮಾಡಿದೆ. ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಒಂದು 2 ಮಿನಿಟ್ ಅಷ್ಟು ನಾನು ಇದನ್ನು ಫ್ರಿಜ್ನಲ್ಲಿ ಇಟ್ಟಿದ್ದೆ, ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಆಗಲಿ ಅಂತ. ಸೊ ಅದಾದಮೇಲೆ ನಾನು ಚಿಕನ್ ತೊಗೊಂಬಂದು ಒಂದು ಕೋಳಿನ ಕಟ್ ಮಾಡಿಸ್ಕೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ನಮ್ಮ ಅಮ್ಮ ಅವ್ರು ಕೊಟ್ಟಿದ್ದು. ಸೊ ಅದನ್ನು ರೆಡಿ ಮಾಡಿದ್ದ ಮಸಾಲೆನ ಆ ಚಿಕನಿಗೆಲ್ಲ ನೀಟಾಗಿ ಹಚ್ಚಿದೆ, ಹಿಂದೆ ಮುಂದೆ ಎಲ್ಲ ನೀಟಾಗಿ ಹಚ್ಚಿ ರೆಡಿ ಮಾಡಿಕೊಂಡೆ ಅದನ್ನು. ಆಮೇಲೆ ಫುಲ್ಲು ಹಚ್ಚಿ ಅದನ್ನು ತಗೊಂಡು ಒಂದು ಅರ್ಧ ಗಂಟೆ ಅಷ್ಟು, ಒಂದು 30 ಮಿನಿಟ್ ಅಷ್ಟು ನಾನು ಫ್ರಿಜ್ನಲ್ಲಿಟ್ಟೆ. ಚಿಕನ್ನು ಸ್ವಲ್ಪ ಮಸಾಲೆ ನೀಟಾಗಿ ಹತ್ತಲಿ ಅಂತ. ರೀಸೆಂಟಾಗಿ ತೊಗೊಂಡಿದ್ದು ಏರ್ ಫ್ರೈರ್ ಆನ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಅದರ ತಳಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡು ಹಚ್ಚಿದೆ ನೀಟಾಗಿ. ಆ್ಯಕ್ಚುಲಿ ತುಪ್ಪ ಇಲ್ಲ ಅಥವಾ ಆಯಿಲ್ ಹಚ್ಚಿಲ್ಲ ಅಂದರೆ ಸೊ ಆ ತಳಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅಂತ ನಾನು ತುಪ್ಪ ಎಲ್ಲ ಹಚ್ಕೊಂಡೆ. ತುಪ್ಪ ಎಲ್ಲ ಹಚ್ಚಿಕೊಂಡು ಆದಮೇಲೆ ನಮ್ಮ ರೆಡಿ ಮಾಡಿದ ಚಿಕನ್ ಇತ್ತಲ್ಲ ಫ್ರಿಜ್ಜಲ್ಲಿ, ಆ ಫ್ರಿಜ್ಜಲ್ಲಿರೋ ಚಿಕನ್ ತೊಗೊಂಡು ಇದರೊಳಕ್ಕೆ ಇಡಬೇಕೀಗ. ಸೊ ಇಡೋಣ ಬನ್ನಿ. ರೆಡಿ ಮಾಡಿದ ಚಿಕನ್ನ ಬಾಕ್ಸಲ್ಲಿ ಇಟ್ಟಾಗಿದೆ. ಸೊ ಇವಾಗ ಆನ್ ಮಾಡೋ ಸಮಯ, ಆನ್ ಮಾಡೋಣ ಬನ್ನಿ. ಆನ್ ಆಯಿತು. ಆನ್ ಆದಮೇಲೆ ಅಲ್ಲಿ ಸೆಟ್ ಮಾಡ್ತಾಯಿದ್ದೀನಿ ನಾನು. ಸೆಟ್ ಆಯಿತು. ಸೊ 20 ಮಿನಿಟಿಗೆ ಇಟ್ಟಿದ್ದೆ, ರೆಡಿ ಕೂಡ ಆಗಿದೆ. ಸೊ ನೋಡ್ಬೋದು ಈ ಥರ ರೆಡಿ ಆಗಿದೆ ಚಿಕನ್ನು, ಗ್ರಿಲ್ ಚಿಕನ್ ಈ ಥರ ರೆಡಿ ಆಗಿದೆ. ಸೊ ಫಸ್ಟ್ ಟೈಮ್ ಮಾಡಿದ್ದು ನಾನು ಮನೆಯಲ್ಲಿ, ನನಗನ್ನಿಸ್ತು ತುಂಬ ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ನಾವು ಟೇಸ್ಟ್ ಮಾಡಿದ್ಮೇಲಂತೂ ತುಂಬ ಸಖತ್ತಾಗಿತ್ತು. ನೋಡಿ, ಇದು ಫೈನಲ್ ಲುಕ್ಕು ಈ ಥರ ಬಂದಿದೆ ನಮ್ಮ ಮನೆ ಚಿಕನ್ನು, ಗ್ರಿಲ್ ಚಿಕನ್ನು. ಸೊ ಫೈನಲಿ ಊಟ ರೆಡಿ. ಊಟ ಹಾಕ್ಕೊಂಡು ಗ್ರಿಲ್ ಚಿಕನ್ ಹಾಕ್ಕೊಂಡು ಊಟ ಮಾಡಿದ್ವಿ.